ನೋಡು ನೀನ್ ತಾನೆ ಅಂತಿದ್ದ ಇವಾಗ ಬಾಳೆಹಣ್ಣು ತಿನ್ಬೇಕು ಅಂತ ಬೈಕೆ ಆಗ್ತೀನಿ ಅಂತ ತಿನ್ನು ಪರಲ್ಲ. ಅಯ್ಯೋ ಶಿವನೇ ಡಾಕ್ಟ್ರೆ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಾವೆಲ್ಲರೂ ಹೆಂಗೆ ಹೇಳ್ತಾ ಇದೀವೋ ನೀವು ಹಂಗೆ ಹೇಳು. ಬೇರೆ ತರ ಹೇಳಿದೆ ಅಸಹ್ಯವಾಗಿರ್ತೇನೆ ಬೇಡ ತಿನ್ನು. ಡಾಕ್ಟ್ರೆ ನೋಡು ಬೈಕೆ ಆದಾಗ ಬಾಳೆಹಣ್ಣು ತಿನ್ಬೇಕು ಅನ್ಸಿದ್ರೆ ಚೆನ್ನಾಗಿ ಬಡಿದು ಬಾಯಿಗೆ ಹಾಕೊಂಡ್ಬಿಡ್ಬೇಕು, ಬೇಡಬಾರ್ದು. ತಿನ್ನು. ಡಾಕ್ಟ್ರೆ ನನಗೆ ಬಾಳೆಹಣ್ಣು ತಿಂದ್ರೆ ಕಾಯಿಲೆ ಬಂದ್ಬಿಡ್ತದೆ. ಏಯ್ ಡಾಕ್ಟ್ರಿ ಯಾರೋ ನಾನ ನೀನಾ ಯಾರೋ ಮತ್ತೆ ಹಬ್ಬ ಅಂತ ಜಾಸ್ತಿ ನೀ ಬಾಳೆಹಣ್ಣು ತಿನ್ನು ಏನಾಗುತ್ತೆ ಗೊತ್ತಾ ಬೇರೆ ಆಗುತ್ತೆ ಅಷ್ಟೇ. ನಿನ್ ಮಿಕ್ಕಿದ ಯಾವ ಕಾಲೇನೆ ಬರ್ಲಿ ಕಣ ನಾನು ಚೆಕ್ ಮಾಡ್ತೀನಿ ತಿನ್ನು. ಡಾಕ್ಟ್ರೆ ನೋಡು ಫ್ರೀಯಾಗಿ ಚೆಕ್ ಮಾಡ್ತೀನಿ ಇನ್ನು ತಗೋತೀನಿ. ಡಾಕ್ಟ್ರೆ ತಿನ್ನು. ಏನೋ ಎವಳೋದಕ್ಕೆ ಎವಳಿಸ್ಕೊಳ್ಳಿ. ಹೇಳು. ನಾನು ಬಾಳೆಹಣ್ಣು ತಿನ್ಬೇಕು ಅಂತ ಸಿಪ್ಪ ಎಡ್ದ್ಬಿಟ್ಟು ಅಣ್ಣ ಬಾಯಿಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಬಂದ್ ಕಿತ್ಕೊಂಡು ಹೊಟ್ಟೋಗ್ಬಿಡ್ತದೆ. ಯಾರು? ಕಪಿ. ಕಪಿ ತಾನೆ. ನಾನಿಲ್ಲೇ ಇರ್ತೀನಿ. ಈ ಬಾಳೆಹಣ್ಣನ್ನ ತಿನ್ನೋವರೆಗೂ ನಾನು ಇಲ್ಲೇ ಇರ್ತೀನಿ. ಯಾವ ಕಪಿ ಬರುತ್ತೋ ನಾನು ನೋಡ್ತೀನಿ. ಬ್ಯಾಡ ಡಾಕ್ಟ್ರೆ ತಿನ್ನು. ಬ್ಯಾಡ ಡಾಕ್ಟ್ರೆ ಎಲ್ಲ ನೋಡ್ಬಿಡ್ತೀನಿ ತಿನ್ನು. ಕೋತಿ ಓಡಿಸೋ ಡಾಕ್ಟರ್ ಇಲ್ಲೇ ಇರುವಾಗ ಯಾವ ಕೋತಿನೂ ಬರಲ್ಲ, ನೀವು ಧೈರ್ಯವಾಗಿ ತಿನ್ನಿ. ಕರೆಕ್ಟ್ ಆಗಿ ಹೇಳ್ಬೇಕಣ್ಣ. ತಿನ್ನು 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 ತಿನ್ಲ ತಿನ್ನು ತಿನ್ಲ ತಿನ್ನು. ಯಾರು ಇಲ್ಲ ಯಾರು ಇಲ್ಲ ನಾನು ಅಷ್ಟೇ. ಡಾಕ್ಟ್ರೆ ಯಾಕೆ ಗೌಡ್ರ ಹೊಡಿತೀರಾ? ನಮ್ಮಮ್ಮನೂ ಇಷ್ಟೊಂದು ಹೊಡೆದಿಲ್ಲ ರೀ ನನಗೆ. ಯಾಕೆ? ಅದಕ್ಕೆ ನಾ ಹೇಳೋದು ನನಗೆ ಬಾಳೆಹಣ್ಣು ಕೊಡಬೇಡಿ ಅಂತ. ಯಾವ ಕೋತಿ ನಿನಗೆ ಬಾಳೆಹಣ್ಣು ಕೊಡ್ತಾಯ? ಇಂಜೆಕ್ಷನ್ ಕೊಡೋಣ ಅಂತ ಸಿರಿಂಜ್ ತೆಗೆದೆ ಅಷ್ಟೇ. ಅಷ್ಟೇ ಗೊತ್ತಾಯ್ತು. ನಿನ್ ಸಮಸ್ಯೆಗೆ ಪರಿಹಾರ ನನಗೆ ಗೊತ್ತಾಯ್ತು. ಎಲ್ಲ ಜೋರು ಕೊಡೋದು ನಿನಗೆ ಪ್ರಯೋಜನ ಆಗಲ್ಲ. ಆಪ್ತಮಿತ್ರ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ನಾಗವಲ್ಲಿ ಮೇಲೆ ಹೊಸ ಪ್ರಯೋಗ ಮಾಡ್ತಾರಲ್ಲ ಆ ಥರ ಈ ಡಾಕ್ಟ್ರು ಗೌಡ್ರ ಮೇಲೆ ಹೊಸ ಪ್ರಯೋಗ ಮಾಡ್ತಾರೆ ಇವಾಗ. ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ. ಗೌಡ್ರೆ ಹಾ ನಿಮ್ಮ ಹೆಸರೇನು? ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ? ಈಗ ತಾನೇ ಗೌಡ್ರೆ ಅಂತ ಕರೆದುಬಿಟ್ಟು ಹೆಸರೇನ ಕೇಳ್ತಾ ಇದ್ದಾರಿ. ಮರ್ತು ಬಿಟ್ಟೆ. ಆಕ್ಚುಲಿ ಫಸ್ಟ್ ಕಣ್ಣು ಮುಚ್ಕೊಳಕ್ ಕೇಳ್ಬೇಕಾಯ್ತು. ಎಲ್ಲ ಕ್ಯಾನ್ಸಲ್ ಫಸ್ಟ್ ಇಂದ. ಓಕೆ ಕಣ್ಣು ಮುಚ್ಕೊಳ್ಳಿ. ಅಣ್ಣಪ್ಪನವ್ರಿ ನೀವು ನನ್ನ ಸೊಂಟ ಮುರಿದೋಗಿರೋದು ನೋಡಕ್ ಬಂದ್ರ್ಯಾ ಇಲ್ಲ ಪುಟ್ಮನ್ನ ಚಂದಾಗಿ ನೋಡ್ಕೊತೀವಿ ಅಂತ ಹೇಳಕ್ ಬಂದ್ರ್ಯಾ? ತೊಂದರೆ ಇಲ್ಲ ಅಣ್ಣಪ್ಪನವ್ರಿ. ನಿಮ್ಗೆ ನಾನು ಸೊಂಟ ಮುರ್ಕೊಂಡ್ರದು ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ಲ. ಅದನ್ನ ಕೇಳ್ತಿರಲ್ಲ ಗೌಡ್ರೆ, ಹಾಲು ಕುಡ್ದಷ್ಟಲ್ಲ ಹಾಲು ಕುಡ್ದಷ್ಟು ಸಂತೋಷ ಆಗಿದೆ. ಹಾಗೇನಿಲ್ಲ ಗೌಡ್ರೆ. ನಿಮ್ ಸೊಂಟ ನೋವೇಗಿದೆ? ಅದನ್ನೆಲ್ಲ ಬಿಡಿ ಅಣ್ಣಪ್ಪನವ್ರೆ. ನನ್ನ ಸೊಂಟ ಮುರಿದೋಗದೆ ನನ್ನ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಹೇಳ್ದವ್ರು ಯಾರ? ಇನ್ಯಾರು? ಪುಟ್ಮಲಿ ಅವರು. ಆಮೇಲೆ ಪುಟ್ಮದಿ ನನ್ನ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ದೆಮ್ಮೆ. ಬಾಬಣ್ಣ ನಿಮ್ಗೆ ಸೊಂಟ ಮುರಿದೋಗದೆ ಅಂತ ಚಂದನವ್ರ ತಗೊಂಡು ನಾನೇ ಹೇಳ್ದದು. ಪುಟ್ಮಲ್ಲಿ ಅವರೇ, ಗೌಡ್ರು ಸೊಂಟ ಮುರಿದೋಗ್ಲಿ, ಕೈ ಮುರಿದೋಗ್ಲಿ, ಕಾಲು ಮುರಿದೋಗ್ಲಿ, ಏನಾದ್ರೂ ಮುರಿದೋಗ್ಲಿ, ನಾನಿರುವಾಗ ನೀವು ಚಿಂತನೆ ಮಾಡಬೇಡಿ. ಅಣ್ಣಪ್ಪನವ್ರೆ ಎಂತ ಮಾತು ಅಂತಾಡ್ರಿ. ಯಾನು ಮುರಿದವ್ರನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ಗೊತ್ತು. ನೀವು ಮೊದಲು ಜಾಗ ಖಾಲಿ ಮಾಡಿ.
ಗೌಡ್ರೆ ಬೇಜಾರ್ ಮಾಡ್ಕೋಬೇಡಿ, ನಿಮ್ ಕಷ್ಟನೂ ಒಂದೇ ನಮ್ ಕಷ್ಟನೂ ಒಂದೇ, ಅದಕ್ಕೆ ಜಾನಿ ಹಾಗೆ ಹೇಳಿದ್ರು ಅಷ್ಟೇ. ನಿನ್ಗೆ ಅರ್ಥ ಆಗಿದ್ದು ಈ ಗೌಡ್ರಿಗೆ ಅರ್ಥ ಆಗ್ತಿಲ್ವಲ್ಲ ಮಧು. ಮಧುರ ಅವ್ರೆ, ಇವ್ರು ಹೇಳೋದನ್ನ ನೀವು ಸರಿ ಅಂದರಿಯಾ? ಸರಿ ಅಂದಿಲ್ಲ, ಅಂದಾಯ್ತು. ಗೌಡ್ರೆ ನೀವ್ ಹೀಗೆ ಸುಮ್ನೆ ಮನೇಲೆ ಮಲ್ಕೊಂಡಿದ್ರೆ ಪರ್ಮನೆಂಟ್ ಆಗಿ ಮನೇಲೆ ಮಲ್ಗಿರ್ಬೇಕಾಗುತ್ತೆ. ಒಳ್ಳೆ ಡಾಕ್ಟರ್ ಹತ್ರ ಫಸ್ಟ್ ತೋರಿಸ್ಕೊಳ್ಳಿ. ತೊಂದ್ರೆ ಇಲ್ಲ ಮಧುರ ಅವ್ರೆ, ನೀವು ಹೇಳದ್ಮೇಲೆ ಮುಗಿದಾಯ್ತು. ಆಮೇಲೆ ಪುಟ್ಮದಿ ಬಿರ್ನ ನಮ್ ಡಾಕ್ಟರ್ ಫೋನ್ ಮಾಡಮ್ಮೆ. ಇಷ್ಟು ಸಣ್ಣದಕ್ಕೆಲ್ಲ ಡಾಕ್ಟರ್ ಯಾಕೆ? ನನಗೆ ಗೊತ್ತಿರೋ ಒಬ್ಬ ನಾಟಿ ವೈದ್ಯ ಇದ್ದಾನೆ, ಅವನ ಹತ್ರ ಒಂದು ಎಣ್ಣೆ ಇದೆ, ಅದನ್ನ ಹಾಕಿ ಮಸಾಜ್ ಮಾಡಿದ್ರೆ ಸೊಂಟ ಮಟಾಶ್ ಆಗ್ಬಿಡುತ್ತೆ. ಏನ್ ಸೊಂಟ ಮಟಾಸು ಅಂತ ಇದ್ರಿ? ಪರ್ಮನೆಂಟ್ ಆಗಿ ನಾನು ಸೊಂಟ ಮುರಿದಾಕ್ಬೇಕು ಅಂತ ಮಾಡ್ಕೊಂಡಿದಾರಿಯಾ? ಗೌಡ್ರೆ ನಾನು ಹೇಳಿದ ಹಾಗಲ್ಲ, ಆ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಸೊಂಟದ ನೋವು ಮಟಾಶ್ ಆಗುತ್ತೆ ಅಂತ. ಬಾಬಣ್ಣ ನಿಮ್ ಸೊಂಟ ನೋವು ವಾಸಿ ಆದ್ಮೇಲೆ ನಂಗೆ ಕೂಸುಮರಿ ಆಡಿಸ್ತಿದ್ದಿರ್ತಾನೆ. ಅಜ್ಜಿಗೆ 60 ಚಿಂತೆ ಆದ್ರೆ ಮೊಮ್ಮಗಳಿಗೆ ಮೆಣಸಿನ್ಕಾಯಿ ಬಜ್ಜಿ ಚಿಂತೆ ಅಂತೆ. ಹಂಗಾಯ್ತು ನಿನ್ ಕತೆ. ನಾ ಇಲ್ಲಿ ಸೊಂಟ ಮುರ್ಕೊಂಡ್ ಒದ್ದಾಡ್ತಾ ಇದ್ರೆ ನೀ ಕೂಸುಮರಿ ಮಾಡ್ಸು ಅಂತ ಕೇಳ್ತಾ ಇದ್ದಲ್ಲಮ್ಮೆ. ನಿನ್ನ ಕೂಸುಮರಿ ಮಾಡ್ಸಕ್ಕ ನೀ ಇನ್ನೂ ಎಲ್ಲ ಕೂಸ. ಬಾಬಣ್ಣ ಇವತ್ತು ಚಂದನ್ ಅವರು ಮಧುರ ಅವ್ರ ಅವ್ರ ಬೆನ್ ಮೇಲೆ ಕೂರ್ಸ್ಕೊಂಡು ಎಷ್ಟ್ ಚಂದ ಕೂಸುಮರಿ ಮಾಡ್ಸಿದ್ರು ಗೊತ್ತಾ? ಪುಟ್ಮಲ್ಲಿ ಅವರೇ, ನಿಮ್ ಫೀಲಿಂಗ್ಸ್ ಎಲ್ಲ ಗೌಡ್ರಿಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಗೆ ಕೂಸುಮರಿ ಆಡ್ಲೇಬೇಕು ಅಂತ ಆಸೆ ಇದ್ರೆ ಬನ್ನಿ, ನಾನು ಕೂಸುಮರಿ ಮಾಡಿಸ್ತೀನಿ. ಎಂತ ಮಾತು ಅಂತಾಡ್ರಿ, ಅವ ನನ್ನೇನ್ರು ನೀವ್ ಹೆಂಗ್ ಕೂಸುಮರಿ ಮಾಡ್ತೀರಿ? ಗೌಡ್ರೆ ಜಾನಿ ಆಗ್ಲೇ ಹೇಳಿಲ್ವಾ ನೀವ್ ಬೇರೆ ಅಲ್ಲ ಪುಟ್ಮಲಿ ಅವ್ರು ಬೇರೆ ಅಲ್ಲ ಅಂತ? ನಾವೆಲ್ಲ ಒಂದೇ ಅಂದ್ಮೇಲೆ ಇದ್ರಲ್ಲಿ ತಪ್ಪೇನಿದೆ? ಪಾಪ ಪುಟ್ಮಲಿ ಅವ್ರು ಇಷ್ಟೊಂದು ಆಸೆ ಪಡ್ತಿದ್ದಾರೆ, ಕೂಸುಮರಿ ಮಾಡಿಸ್ಲಿ ಬಿಡಿ. ಮಧುರ ಅವ್ರೆ ಹಂಗಂದರ್ಯಾ, ನೀವು ಹೇಳದ್ಮೇಲೆ ಹಂಗೆ ಆಗಲಿ ಬಿಡಿ. ಆಡ್ಕಳಿ ಗೌಡ್ರ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಬನ್ನಿ 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 ಕೂತ್ಕೊಳ್ಳಿ. ಆನೆ ಬಂತೊಂದಾನೆ, ಯಾವ ಊರಾನೆ, ಪಾಂಡುಪುರದಾನೆ, ಎಲ್ಲಿಗೆ ಯಾಕೆ ಬಂತು ತಾನೆ. ಇದಕ್ಕೆ ಪುಟ್ಮಲ್ಲಿ ಅವ್ರ ಹಿಂದೆ ಹೋಗ್ಬಿಟ್ರೆ ಬನ್ನಿ ಕೂತ್ಕೊಳ್ಳಿ. ಚಂದನ್ ಅವ್ರೆ ನಾನಿವತ್ತು ವ್ರತ ಮಾಡ್ತೀವ್ನಿ, ನಮ್ ಬಾಬುಡನೆ ಮುಟ್ಟಿಸ್ಕೊಳಂಗಿಲ್ಲ ಅಂತದ್ರಲ್ಲಿ ನಿಮ್ ಬೆನ್ ಮೇಲೆ ಕೂತ್ಕೊಳಕ್ ಆಯ್ತದ. ಇವತ್ ಬೇಡ, ಅದಕ್ಕೆ ನಾಳೆ ಕೂಸುಮರಿ ಆಡೋ. ಜಾನಿ ಮಲ್ಕೊಳ್ಳೋದ್ ಬಿಟ್ಟು ರಾತ್ರಿ ಹೊತ್ತಲ್ಲಿ ಏನ್ ನಿಮ್ ಅವತಾರ? ಮಧು, ಡಿಪ್ಸ್ ಹೊಡಿತಾ ನನ್ನ ಸ್ಟಾಮಿನಾನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸ್ಟಾಮಿನಾ ಇದ್ರು ತಾನೆ ಜಾಸ್ತಿ ಮಾಡ್ಕೊಳಕ್ಕೆ, ಈ ಡ್ರಾಮಾ ಎಲ್ಲ ಸಾಕು, ಸುಮ್ನೆ ಬಂದ್ ಮಲ್ಕೊಳ್ಳಿ. ಮಧು, ನಾನು ನಿನ್ನ ಕೂಸುಮರಿ ಮಾಡಿಸಿದ್ಮೇಲೆ ನನ್ನ ಮೇಲೆ ನಂಬಿಕೆ ಬರ್ಲಿಲ್ವಾ? ಕೂಸುಮರಿ ಮಾಡಿ ತರ ಬಿಲ್ಡಪ್ ಕೊಟ್ರಿ ಅಷ್ಟೇ, ನಾನೇ ನಿಮ್ ಬೆನ್ನಿನ ಮೇಲೆ ಕೂತ್ಕೊಂಡು ನಡೆದಿದ್ದಾಯ್ತು. ಮಧು, ನಂಗೆ ಅವಮಾನ ಮಾಡ್ಲಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಆಗಲ್ಲ ಅಲ್ವಾ? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಹೋಗಿ ಮಲ್ಕೋ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಗೌಡ್ರೆ, ನಾಳೆ ನಿಮ್ಮ ಸೊಂಟನ ಪರ್ಮನೆಂಟ್ ಆಗಿ ಮುರಿದಾಕ್ಬಿಡ್ತೀನಿ. ಐ ಲೈಕ್ ಇಟ್. ಎಂತದಿದು ಮಲಗಿಕೊಂಡು ನಾಗಿನಿ ಡ್ಯಾನ್ಸ್ ಮಾಡ್ತಿದ್ದೀರಾ? ಏನಾಯ್ತು? ಅದ ಕಲ್ಟಿವೇಟ್ರು ಬಾಳೆಹಣ್ಣು ಸಿಪ್ಪ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಸೊಂಟ ಮುರ್ಕೊಂಡ್ರದು ನಿನಗ ನಾಗಿನಿ ಡ್ಯಾನ್ಸ್ ತರ ಕಂಡದ? ಐ ಲೈಕ್ ಇಟ್. ಯಾವಾಗ ಬಂದ್ರಿ? ಪುಟ್ಟಕ್ಕ, ರಾಕಿರಯ್ಯವ್ರೆ ಯಾನಾಗಿ ಹಾಕೊಳ್ತಾ ಇದೀರಿ? ಇನ್ನೆಂತ ಅಂತ ಹೇಳ್ಬೇಕು ಪುಟ್ಟಕ್ಕ. ರಿಂಗ ಮಾಸ್ಟ್ರು ಸೊಂಟ ಮುರ್ಕೊಂಡು ಮಂಚದಲ್ಲಿ ಮಗರಿದ್ದಾರೆ. ಇನ್ನು ನಿಮ್ಮ ಗತಿ ಎಂತಂತೇಳಿ ಚಿಂತೆ ಮಾಡ್ತಾ ಇದ್ದೇನೆ ಪುಟ್ಟಕ್ಕ. ಇವತ್ತೇನ್ ವಿಶೇಷ? ಯಾವ ಪೂಜೆ? ನೀವಿದಾರೆ ಹೆಣ್ಮಲ್ಕ, ಎಲ್ಲ ವಿಶೇಷನೇ ಕಂಬುಡಿ. ಈ ಪೂಜೆನ ಯಾಕೆ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದ ನಮ್ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ. ನಂದು ನಿಮ್ದ ಪಿಂಟ ಮನೆ ಮುಂದೆ ಬೆಂಕಿನೇ ಹಾಕ್ಸಿಲ್ಲ. ಅಟ್ಟಿ ಮುಂದೆ ಹೊಗೆ ಹಾಕ್ಬೇಕು. ನೀವು ಶಾಸ್ತ್ರಿಗಳ 4 ಜನ ತಮಟೆಯವ್ರನ್ನ ಕರೆಸ್ಬಿಡ್ತೀನಿ. ನಿಮ್ಮನ್ನ ಶಾಸ್ತ್ರಿಗಳು ಗೌಡ್ರ ಹೆಂಡತಿ ಅನ್ಕೊಂಡು ಪೂಜೆಗೆ ಗೌಡ್ರ ಪಕ್ಕ ಕೂರ್ಸರಂಬ್ರ.